ನಮಸ್ಕಾರ. ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಔರಾದ್ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯಾಗಿದೆ. ಸುಮಾರು 30 ವರ್ಷಗಳ ನಂತರ ಇಷ್ಟು ಮಳೆಯಾಗಿದೆ. ಒಂದೇ ದಿನ 300 ಮಿಲಿಮೀಟರ್ ಮಳೆಯಾಗಿದೆ. ಅತಿವೃಷ್ಟಿ ಎಂದು ಘೋಷಣೆ ಮಾಡಬೇಕು ಮತ್ತು ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ಪ್ರಭು ಬಿ ಚವ್ಹಾಣ್ ಅವರು ಆಗ್ರಹಿಸಿದರು. ರೈತರಿಗೆ ವಾರದೊಳಗೆ ಪರಿಹಾರ ಒದಗಿಸದಿದ್ದರೆ ಉಗ್ರ ಹೋರಾಟ. ಸಿದ್ದರಾಮಪ್ಪ ಅಣದೂರೆ. ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆ. ಹೊಸ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಿವೃತ್ತ ಪ್ರಾಂಶುಪಾಲರಾದ ಎಂಜಿ ದೇಶಪಾಂಡೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಗದಂಬಾ ಭವಾನಿ ಮಂದಿರದಲ್ಲಿ ನವರಾತ್ರಿ ಪ್ರಯುಕ್ತ ಪುಷ್ಪಾರ್ಚನೆ ಮತ್ತು ಲೋಕ ಕಲ್ಯಾಣಕ್ಕಾಗಿ 4 ದಿನಗಳ ಕಾಲ ಹೋಮ ಹವನ ಹಮ್ಮಿಕೊಳ್ಳಲಾಗಿದೆ. ಪ್ರಶಾಂತ್ ಶೇಂದ್ರೆ. ಭಾರಿ ಮಳೆಯಿಂದ ನಾಗರಿಕರಿಗೆ ಸಂಕಟ. ಚರಂಡಿ ಮತ್ತು ರಸ್ತೆ ಸಮಸ್ಯೆ ಬಗೆಹರಿಸಲು ಆಗ್ರಹ. ಭರತ್ ಕಾಂಬ್ಳೆ. ಸುದ್ದಿಯ ವಿವರಗಳು. ಔರಾದ್ ತಾಲೂಕಿನ ದುಮ್ಸಬಾಯಿ ತಾಂಡದಲ್ಲಿ ನವರಾತ್ರಿಯ ನಿಮಿತ್ತ ದೇವಿಯ ಪೂಜೆ ಸಲ್ಲಿಸಿ ಮಾಜಿ ಸಚಿವ ಔರಾದ್ ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕ್ಷೇತ್ರದಲ್ಲಿ ತೀವ್ರ ಮಳೆಯಾಗುತ್ತಿರುವುದನ್ನು ಕಂಡು ತಕ್ಷಣ ಮುಖ್ಯಮಂತ್ರಿ, ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಖುದ್ದಾಗಿ ಭೇಟಿ ಮಾಡಿ ಬೆಳೆ ಹಾನಿಯ ಬಗ್ಗೆ ಮನವರಿಕೆ ಮಾಡಿಕೊಂಡಿದ್ದೇನೆ. ಅಧಿವೇಶನದಲ್ಲಿಯೂ ಈ ಬಗ್ಗೆ ಗಮನ ಸೆಳೆದಿದ್ದೇನೆ. ರೈತರಿಗೆ ಪರಿಹಾರ ವಿತರಿಸಲು ಸಾಧ್ಯವಾದಷ್ಟು ಪ್ರಯತ್ನ ಮಾಡುತ್ತಿದ್ದೇನೆ ಎಂದು ಹೇಳಿದ್ದರು. ಅಧಿಕಾರಿಗಳನ್ನ ಮತ್ತು ಸಿಬ್ಬಂದಿ ನೊಂದವರಿಗೆ ಸರ್ಕಾರದಿಂದ ಪರಿಹಾರ ಕಲ್ಪಿಸಲು ಪ್ರಯತ್ನಿಸಬೇಕು. ಬೆಳೆ, ಮನೆ ಮತ್ತು ಜೀವ ಹಾನಿಯ ಕುರಿತು ತಕ್ಷಣ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅಗತ್ಯ ಪರಿಹಾರ ಕಲ್ಪಿಸಲು ಯತ್ನಿಸಬೇಕು. ಕಂದಾಯ, ಕೃಷಿ, ತೋಟಗಾರಿಕೆ ಹಾಗೂ ಎಲ್ಲ ಸಮೀಕ್ಷಾ ಅಧಿಕಾರಿಗಳು ಸಂಯೋಗ ಕಾರ್ಯಕರ್ತವನ್ನು ನಿರ್ವಹಿಸಬೇಕು. ಮಾಂಜ್ರಾ ನದಿ ಪ್ರವಾಹ ಹಾಗೂ ಮಳೆಹಾನಿಯಿಂದ ತೊಂದರೆ ಅನುಭವಿಸಿದ ಎಲ್ಲರನ್ನ ಸಮೀಕ್ಷೆಗೆ ಒಳಪಡಿಸಬೇಕೆಂದು ನಿರ್ದೇಶನ ನೀಡಿದ್ದರು. ಮಳೆಯಿಂದ ಹಾನಿಗೊಳಗಾದ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿದ್ದೇನೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಮುಂದುವರಿದು ಮಾತನಾಡುತ್ತಾ, ಮಳೆಯಿಂದ ಹಾನಿಗೊಳಗಾದ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿದ್ದೇನೆ. ಭೇಟಿ ನೀಡಿದ ಪ್ರತಿ ಗ್ರಾಮದಲ್ಲಿ ಸುಮಾರು 500ರಿಂದ 1000 ಎಕರೆಯಷ್ಟು ಬೆಳೆ ಹಾನಿಯಾಗಿದೆ. ಔರಾದ್ ಬಿ ಹಾಗೂ ಕಮಲ್ನಗರ್ ತಾಲೂಕುಗಳಲ್ಲಿ 50,000 ಎಕರೆಯಷ್ಟು ಬೆಳೆ ಹಾನಿಯಾಗಿರುವ ಅಂದಾಜಿದೆ. ರಸ್ತೆ, ಸೇತುವೆ, ಕೆರೆಕಟ್ಟೆಗಳು, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು, ಶಾಲೆ, ಅಂಗನವಾಡಿ ಕೇಂದ್ರಗಳು ಹಾಗೂ ವಿವಿಧ ಸರ್ಕಾರಿ ಕಚೇರಿಗಳು ಹಾನಿಗೆ ಒಳಗಾಗಿವೆ ಎಂದು ತಿಳಿಸಿದ್ದರು. ಔರಾದ್ ಬಿ, ಕಮಲ್ನಗರ್ ತಾಲೂಕುಗಳನ್ನು ಅತಿವೃಷ್ಟಿ ಪೀಡಿತ ಪ್ರದೇಶ ಎಂದು ಘೋಷಿಸಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಸರ್ಕಾರ ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕು. ಬೆಳೆ ವಿಮೆ ಸೌಲಭ್ಯ ಎಲ್ಲರಿಗೂ ತಲುಪಿಸಬೇಕು. ಮಳೆಯಿಂದ ಹಾನಿಯಾದ ರಸ್ತೆ, ಸೇತುವೆ, ಬ್ರಿಡ್ಜ್ ಕಮ್ ಬ್ಯಾರೇಜ್, ಶಾಲೆ, ಅಂಗನವಾಡಿ, ಸರ್ಕಾರಿ ಕಚೇರಿಗಳು ದುರಸ್ತಿ ಮತ್ತು ಸುಧಾರಣೆಗೆ ಔರಾದ್ ಬಿ ಕ್ಷೇತ್ರಕ್ಕೆ 100 ಕೋಟಿಗೂ ಹೆಚ್ಚಿನ ವಿಶೇಷ ಪ್ಯಾಕೇಜ್ ಘೋಷಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು.
ಸರಿ ಕಡೆ ನೋಡಿ ಸರಿ ಅಮ್ಮ ಇದ್ದಾರೆ. ದಸರಾ ನವರಾತ್ರಿ ಉತ್ಸವ ನಾಡಹಬ್ಬ ಮೈಸೂರಿನಲ್ಲಿ ತಾಯಿ ಚಾಮುಂಡಿ ಯಾತ್ರೆ ನಡೀತಾ ಇದೆ. ನಮ್ಮ ಇಲ್ಲಿ ಇಚ್ಛಾಪೂರ್ತಿ ಮಾತಾ ಜಗದಂಬ ಅವರ ಘಟಸ್ಥಾಪನೆ, ಅಭಿಷೇಕ, ಹೋಮಾವನ ಮಾಡ್ತಾಯಿದ್ದೀನಿ. ಪ್ರತಿ ದಿವಸ 7 ಗಂಟೆಗೆ ಪ್ರಾರಂಭ ಆಗುತ್ತೆ, 11:30 ತನಕ ಪೂಜಾ ಆರತಿ ಹೋಮ ಆಗುತ್ತೆ. ನಮ್ಮದು ತಾಯಿಗೆ ನಾನು ಪ್ರಾರ್ಥನಾ ಮಾಡ್ತಾಯಿದ್ದೀನಿ. ನಮ್ಮ ತಾಲೂಕಿನಲ್ಲಿ ಅತಿವೃಷ್ಟಿ ಜಾಸ್ತಿ ಆಗಿದೆ. ಮೇಘರಾಜ ಬಹಳ ಒಂದು ಅನ್ಯಾಯ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಕಡಿಮೆ ಆಗಬೇಕು, ಈ ಥರ ನಾನು ಪ್ರಾರ್ಥನಾ ಮಾಡ್ತಾಯಿದ್ದೀನಿ. ನಮ್ಮ ಬೀದರ್ ಜಿಲ್ಲೆ ಔರಾದ್ ತಾಲೂಕು, ಕಮ್ಮನಗಡ ತಾಲೂಕು ಮಹಾಜಂತ ಅವ್ರಿಗೆ ಸುಖಿ ಶಾಂತಿ ನೆಮ್ಮದಿ ಸಿಗಬೇಕು, ನಾನು ಪೂಜೆ ಮಾಡ್ತಾಯಿದ್ದೀನಿ. ಈ ವರ್ಷ 30 ವರ್ಷ ರೆಕಾರ್ಡ್ ಬ್ರೇಕ್ ಆಗಿದೆ. ಔರಾದ್ ತಾಲೂಕು, ಕಮ್ಮನಗಡ ತಾಲೂಕು ಧಾರಾಕಾರ ಮಳೆಯಾಗಿದೆ. ರೈತರಿಗೂ ಏನೇನು ಅವರು ಕ್ರ್ಯಾಪ್ ಆಗಿದ್ದಾರೆ, ಎಲ್ಲ ಕ್ರ್ಯಾಪ್ ನಾಶ ಆಗಿದೆ. ಉದ್ದು, ಹೆಸರು, ಸೋಯಾಬೀನ್, ಜೋಳ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಬ್ಬು ಎಲ್ಲ ನಾಶ ಆಗಿದೆ. ಅದಕ್ಕಾಗಿ ನಾವು ಸೇವಕನಾಗಿ ಮುಖ್ಯಮಂತ್ರಿಗೆ ಭೇಟಿ ಮಾಡಿ ಔರಾದ್ ಬಗ್ಗೆ, ಕಮ್ಮನಗರ ಬಗ್ಗೆ ಡೀಟೇಲ್ ಕೂಡ ಅವರು ಡಿಸ್ಕಸ್ ಮಾಡಿದ್ದೀನಿ, ಲೆಟರ್ ಕೊಟ್ಟಿದ್ದೀನಿ. ಆಮೇಲೆ ಅಸೆಂಬ್ಲಿ ಒಳಗೆ ಕ್ವಶನ್ ಕೂಡ ಹಾಕಿದ್ದೀನಿ. ನಮ್ಮದು ಸರ್ಕಾರಿಗೆ, ಮುಖ್ಯಮಂತ್ರಿಗೆ ಮನವಿ ಇತ್ತು. ನಮ್ಮ ಔರಾದ್ ತಾಲೂಕು ಹೆಚ್ಚಿಗೆ ಮಳೆ ಆಗಿದೆ. ಒಂದು ದಿವಸ 300 ಮಿಲಿಮೀಟರ್ ಮಳೆ ನೋಂದಾಗಿದೆ. ಅದಕ್ಕಾಗಿ ಔರಾದ್ ವಿಧಾನಸಭಾ ಕ್ಷೇತ್ರ ಅಥವಾ ಔರಾದ್ ಕಮ್ಮನಗಡ ತಾಲೂಕು ಅತಿವೃಷ್ಟಿ ಘೋಷಣೆ ಆಗಬೇಕು, ವಿಶೇಷ ಪ್ಯಾಕೇಜ್ ಕೊಡಬೇಕು ಒತ್ತಾಯ ಮಾಡಿದ್ದೀನಿ, ವಿನಂತಿ ಮಾಡಿದ್ದೀನಿ. ಆಮೇಲೆ ಅಸೆಂಬ್ಲಿ ಒಳಗೆ ಕ್ವಶನ್ ಹಾಕಿದ್ದೀನಿ, ಮುಖ್ಯಮಂತ್ರಿಗೆ ಭೇಟಿ ಮಾಡಿದ್ದೀನಿ. ಈ ತನಕ ಸರ್ಕಾರ ಅವರು ಏನು 9 ಪೈಸೆ ಕೊಟ್ಟಿಲ್ಲ. ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ನಾವು ಈ ವರ್ಷ ಡೈಲಿ ಮಳೆ ಇದೆ, ಡೈಲಿ 3 ತಿಂಗಳಿಂದ ಜೂನಿಂದ ಈ ತನಕ ಸೆಪ್ಟೆಂಬರ್ ತನಕ ಮಳೆ, ಧಾರಾಕಾರ ಮಳೆ ಇದೆ. ಎಲ್ಲ ರೋಡ್ ಕಟ್ ಆಗಿದೆ, ಸಿಡಿ ಕಟ್ ಆಗಿದೆ, ಎಮ್ಮೆ ಟ್ಯಾಂಕ್ ಓವರ್ಫುಲ್ ಆಗಿದೆ, ಡ್ಯಾಮೇಜ್ ಆಗಿದೆ. ಆಮೇಲೆ ಅಂಗನವಾಡಿ, ಸ್ಕೂಲ್ ಬಿಲ್ಡಿಂಗು ಭಾಳ ಆಗಿದೆ. ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕೊಟ್ಟಿದ್ದೀನಿ. ಪಿಡುಗೆ ಲೆಟರ್ ಕೊಟ್ಟಿದ್ದೀನಿ, PRಗೆ ಲೆಟರ್ ಕೊಟ್ಟಿದ್ದೀನಿ, MIಗೆ ಲೆಟರ್ ಕೊಟ್ಟಿದ್ದೀನಿ. ಮನೆ ಕೂಡ ಹಾಳಾಗಿದೆ, ಎಲ್ಲ ನಾನು ಮುಖ್ಯಮಂತ್ರಿಗೆ ಈ ಲೆಟರ್ ಕೊಟ್ಟಿದ್ದೀನಿ. ಆದರೆ ಈ ತನಕ 1 ಪೈಸೆ ಬಂದಿಲ್ಲ. ಶ್ರೀ ಮನಿ ಅವರು ಒಂದು ಕೊಡ್ತಾ ಇದ್ದಾರೆ 30,000 20,000, ಬಾಕಿ ವಿಶೇಷ ಏನು ಬಂದಿಲ್ಲ. ಆಮೇಲೆ ನಮ್ಗೆ ಭಾಳ ಜರೂರಿ ಇದೆ, ಮಿನಿಮಮ್ ವಿಶೇಷ 200 ಕೋಟಿ ವಿಶೇಷ ಪ್ಯಾಕೇಜ್ ಕೊಡಬೇಕು ನಮ್ಮ ವಿನಂತಿ ಇದೆ. ರೈತರು ಸಂಪೂರ್ಣ ಕಂಗಾಲಾಗಿದೆ. ಔರಾದ್ ತಾಲೂಕಿನಲ್ಲಿ ಕಮ್ಮನಗಡ ನದಿ ಧಾರಾಕಾರ ಮಳೆಯಾಗಿದೆ. ಎಲ್ಲ ಕ್ರ್ಯಾಪ್ ಇತ್ತು, ಎಲ್ಲ ನಾಶ ಆಗಿದೆ, ಎಲ್ಲ ಮಣ್ಣು ಕೂಡ ಹೋಗಿದೆ. ಅದಕ್ಕಾಗಿ ಸರ್ಕಾರಕ್ಕೆ ನಾನು ಮನವಿ ಮಾಡಿದ್ದೀನಿ, ಸರ್ಕಾರಕ್ಕೆ ಭೇಟಿ ಮಾಡಿದ್ದೀನಿ, ಎಲ್ಲ ಮಂತ್ರಿಗೆ ಭೇಟಿ ಮಾಡಿದ್ದೀನಿ, ಮುಖ್ಯಮಂತ್ರಿಗೆ ಭೇಟಿ ಮಾಡಿದ್ದೀನಿ. ಅಸೆಂಬ್ಲಿ ಒಳಗೆ ಕ್ವಶನ್ ಕೂಡ ಹಾಕಿದ್ದೀನಿ. ವಿಶೇಷ ಪ್ಯಾಕೇಜ್ ಡಿಕ್ಲೇರ್ ಮಾಡಬೇಕು. ಆಮೇಲೆ ಫ್ಲಡ್ಡಿಂದ HRF INDRF ನಾಮ್ಸಾವ ಫುಲ್ಲಾನ ಸವಲತ್ತು ಕೊಡಬೇಕು. ಆಮೇಲೆ ರೈತರಿಗೂ ಹೇಳಿದ್ದೀನಿ, ತಾವು ಇನ್ಶೂರೆನ್ಸ್ ಕೂಡ ಮಾಡಬೇಕು. ಇನ್ಶೂರೆನ್ಸ್ ಮಾಡಿದ್ರೆ ದುಡ್ಡು ಬರುತ್ತೆ. ಈ ಥರ ಹೇಳಿದ್ದೀನಿ, ಪ್ರಯತ್ನ ಮಾಡ್ತಾಯಿದ್ದೀನಿ. ಜಾತಿ ಜನಗಣತಿ ಬಿಟ್ಟು ಬೆಳೆ ಹಾನಿಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ ಶೀಘ್ರವೇ ಪರಿಹಾರ ವಿತರಣೆ ಮಾಡಬೇಕು. ವಾರದೊಳಗೆ ಪರಿಹಾರ ನೀಡದೇ ಇದ್ದರೆ ಸಾವಿರಾರು ರೈತರೊಂದಿಗೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಸಿದ್ದರಾಮಪ್ಪ ಅಣದೂರೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಅತಿವೃಷ್ಟಿಯಿಂದ ಲಕ್ಷಾಂತರ ಎಕರೆಯ ಜಮೀನುಗಳಲ್ಲಿ ಬೆಳೆದ
ಬೆಳೆದ ಬೆಳೆಗಳು ನಾಶವಾಗಿವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಹೀಗಿರುವಾಗ ಸರ್ಕಾರದ ಜಾತಿ ಜನಗಣತಿಯಲ್ಲಿ ನಿರಂತರವಾಗಿ ಇದೇ ರೀತಿ ಇನ್ನು ಸ್ವಲ್ಪ ದಿನ ಹೀಗೆ ಮುಂದುವರೆದರೆ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುವ ಕಾಲ ದೂರವಿಲ್ಲ. ಆದ್ದರಿಂದ ಹಳ್ಳಿಗಳಿಗೆ ತೆರಳಿ ರೈತರೊಂದಿಗೆ ಚರ್ಚಿಸಿದ್ದೇವೆ. ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ರೈತರ ತಾಳ್ಮೆ ಕಟ್ಟೆಯೊಡೆದರೆ ಶ್ರೀಲಂಕಾ ಮತ್ತು ನೇಪಾಳದಂತೆ ದಂಗೆ ಏಳುವ ಸಂಭವವಿದೆ. ಮುಂದಾಗುವ ಅನಾಹುತಕ್ಕೆ ಸರ್ಕಾರವೇ ಹೊಣೆಯಾಗುತ್ತದೆ ಎಂದರು. ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದೆ. ರೈತರು ಈಗಾಗಲೇ ಕಂಗಾಲಾಗಿದ್ದಾರೆ. ಗಾಯದ ಮೇಲೆ ಬರೆ ಎಳೆದಂತೆ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕೂಡ ಮುಂದೂಡಲಾಗಿದೆ. ಆಡಳಿತ ಮಂಡಳಿ ಇಲ್ಲದೆ ಕಾರ್ಖಾನೆ ಆರಂಭ ಆಗುವುದಿಲ್ಲ. ಕಾರ್ಖಾನೆ ಆರಂಭಿಸದಿದ್ದರೆ ರೈತರ ಕಬ್ಬು ಸಾಗಾಟ ನಡೆಯುವುದಿಲ್ಲ. 4 ಲಕ್ಷ ಟನ್ ಕಬ್ಬು ನುರಿಸುವ ಗುರಿ ಹೊಂದಿರುವ ನಾರಂಜ ಸಕ್ಕರೆ ಕಾರ್ಖಾನೆ ಬಂದ್ ಆದರೆ ನಮ್ಮ ಮುಂದಿನ ಗತಿ ಏನು ಎಂದು ರೈತರು ಆತಂಕದಲ್ಲಿದ್ದಾರೆ. ಈ ಜನಪ್ರತಿನಿಧಿಗಳು ತಮ್ಮ ಪ್ರತಿಷ್ಠೆಗಾಗಿ ರೈತರನ್ನ ಸಂಕಷ್ಟಕ್ಕೆ ತಳ್ಳಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದ್ದರು. ಜನಗಣತಿ ಬದಲಾಗಿ ರಾಜಕಾರಣಿಗಳ ಆಸ್ತಿ ಗಣತಿ ನಡೆಯಲಿ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಧ್ಯಸ್ಥಿಕೆ ವಹಿಸಿ ಕಾರ್ಖಾನೆಯನ್ನ ಆರಂಭಿಸಬೇಕು. ಇಲ್ಲದಿದ್ದರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎಂದಿದ್ದರಲ್ಲದೆ ಡಿಸಿಸಿ ಬ್ಯಾಂಕಿನಲ್ಲಿ ರೈತರಿಗೆ ಸಾಲ ನೀಡಲು ಹಣ ಇಲ್ಲ ಎನ್ನುತ್ತಾರೆ. ರೈತರು ಧೈರ್ಯದಿಂದ ಪ್ರಶ್ನೆ ಮಾಡುವುದಿಲ್ಲ. ಒಟ್ಟಿನಲ್ಲಿ ಇವರಿಗಾದರೂ ರೈತರ ಬಗ್ಗೆ ಕಾಳಜಿ ಇಲ್ಲ ಎಂದು ಸಿದ್ದರಾಮಪ್ಪ ಕಳವಳ ವ್ಯಕ್ತಪಡಿಸಿದರು. ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಶ್ರೀಮಂತ್ ಬಿರಾದರ್ ಮಾತನಾಡಿ, ಈಗಾಗಲೇ ಅತಿವೃಷ್ಟಿಯಿಂದ ಖಾರಿಫ್ ನಾಶವಾಗಿದೆ. ರಬ್ಬಿ ಬಿತ್ತನೆ ಮಾಡೋಣ ಎಂದರೆ ಮತ್ತೆ ಮಳೆ ಅವಾಂತರ ಸೃಷ್ಟಿಸಿದೆ. ಇಳುವರಿ ಇಲ್ಲ. ರೈತರ ಸಾಲ ದಿನೇ ದಿನೇ ಹೆಚ್ಚಾಗುತ್ತಿದೆ. ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರದ ಪರಿಹಾರದ ಹಣಕ್ಕಾಗಿ ಅಕೌಂಟ್ ಚೆಕ್ ಮಾಡುತ್ತಿದ್ದಾರೆ. ಈ ಕಾರಣಕ್ಕಾಗಿಯೇ ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ಪರಿಹಾರ ನೀಡಿ ಇಲ್ಲ ಸಾಲ ಮನ್ನಾ ಮಾಡಿ ಎಂದು ಪತ್ರ ಬರೆಯಲಾಗಿದೆ. ಆದರೆ ಉತ್ತರ ಇಂದಿಗೂ ಸಿಕ್ಕಿಲ್ಲ ಎಂದರು. ಬಿಎಸ್ಎಸ್ಗೆ ಈಗಾಗಲೇ ಬಂದ್ ಆಗಿದೆ. ಅದೇ ರೀತಿ ನಾರಂಜ ಬಂದ್ ಆಗುವ ಆತಂಕದಲ್ಲಿ ರೈತರಿದ್ದಾರೆ. ಅತಿವೃಷ್ಟಿಯಿಂದ ಹಾನಿಯಾಗಿದ್ದು ದೇವರ ಪೆಟ್ಟಾದರೆ ನಾರಂಜ ಸಕ್ಕರೆ ಕಾರ್ಖಾನೆಗೆ ನಡೆಯುತ್ತಿರುವ ರಾಜಕೀಯ ರೈತರ ಮೇಲೆ ಇನ್ನೊಂದು ರೀತಿಯ ಪೆಟ್ಟು ಬಿದ್ದಂತಾಗಿದೆ. ವಾರದೊಳಗೆ ನಾರಂಜ ಕಾರ್ಖಾನೆ ಕೂಡ ಆರಂಭಿಸಬೇಕು. ಇಲ್ಲದಿದ್ದರೆ ಹೋರಾಟ ಮಾಡಲಾಗುವುದು ಎಂದರು. ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಜಮಖಂಡಿ ಮಾತನಾಡಿ, ಇಡೀ ರಾಜ್ಯದಲ್ಲಿಯೇ ಜಿಲ್ಲೆಯಲ್ಲಿ ರೈತರ ಮೇಲೆ ಹೆಚ್ಚು ಶೋಷಣೆಯಾಗುತ್ತಿದೆ. ಟನ್ ಕಬ್ಬಿಗೆ 3,200 ರೂಪಾಯಿ ಬೆಲೆ ನೀಡಬೇಕು. ಈ ವಿಚಾರವನ್ನ ಶೀಘ್ರವೇ ಜಿಲ್ಲಾಧಿಕಾರಿಗಳು ಸಭೆ ಕರೆದು ತಿಳಿಸಬೇಕು. ಇಲ್ಲದಿದ್ದರೆ ರಾಜ್ಯಾಧ್ಯಕ್ಷರೊಂದಿಗೆ ರಸ್ತೆ ತಡೆ ಹೋರಾಟ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ದಯಾನಂದ ಸ್ವಾಮಿ ಸಿರ್ಸಿ, ಪ್ರಮುಖರಾದ ಮಲ್ಲಿಕಾರ್ಜುನ್ ಸಂಗಮ್ ಭಾಲ್ಕಿ, ಪ್ರಕಾಶ್ ಬಾವ್ಗೆ, ನಾಗಯ್ಯ ಸ್ವಾಮಿ, ಶಂಕರಪ್ಪ ಪಾರ, ವೆಂಕಟರಾವ್ ಮರ್ಕಲೆ, ಹನುಮಂತರಾವ್, ಧೂಳಪ್ಪ ಅಣದೂರೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಮ್ಮ ಬೀದರ ಜಿಲ್ಲೆಯಲ್ಲಿ ಸತತವಾಗಿ ಮಳೆ ಧಾರಾಕಾರವಾಗಿ ಮಳೆ ಬೀಳ್ತಾ ಇದೆ. ಸಂಪೂರ್ಣ ರೈತರ ಬೆಳೆ ಏನದಂದ್ರೆ ನಾಶ ಆಗಿದೆ. ಅದಕ್ಕೆ ಈ ರೈತ ವ್ಯಾಪಿ ಕುಲದ ಇವರೆಲ್ಲರೂ ಭಾಳಷ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಇನ್ನೂ ಏನದಂದ್ರೆ ಸರ್ಕಾರ ಕಡೆಯಿಂದ ಏನೂ ಪರಿಹಾರ ದುಡ್ಡು ಬಂದಿಲ್ಲ. ಇವರೇನದಂದ್ರೆ ನಮ್ಮ ಲೀಡರ್ಗಳು ಒಂದೊಂದು ಸಮೀಕ್ಷೆ ಮಾಡಿದ್ರಾಗೆ ಇನ್ನೂ ಬರ ಪೀಡಿತ ಮಂದಿಗೆ ಬರ ಡಿಕ್ಲೇರೇ ಮಾಡಿಲ್ಲ. ಒಟ್ಟು ಟೋಟಲಿ ಹೇಳಬೇಕಾದ್ರೆ ಆದ ಕಾರಣ ಅದರಲ್ಲದೆ ನಮ್ಮ ನಾರಂಜ ಫ್ಯಾಕ್ಟ್ರಿ ಏನು ಎಲೆಕ್ಷನ್ ಇತ್ತು, ಆ ಎಲೆಕ್ಷನ್ ಏನದಂದ್ರೆ ಅವ್ರು ಸ್ಟೇ ಆರ್ಡ್ರ್ ತಂದು ಎಲೆಕ್ಷನ್ ಮುಂದೆ ಹಾಕಿದ್ದಾರೆ. ಅವರು BJPದವರು ಎಲೆಕ್ಷನ್ ಏನದಂದ್ರೆ ಮುಂದೆ ಹಾಕಿದಾರ. ಇದ್ರದಿಂದ ಏನಾಯ್ತದೆ, ಇದ್ರಾಗ ರೈತರಿಗೆ ಹೊಡ್ತಾ ಬರ್ತದೆ, ಬೇರೆ ಯಾರಿಗೂ ಹೊಡ್ತಾ ಬೀಳಲ್ಲ, ರೈತರಿಗೆ ಹೊಡ್ತಾ. ಇವರಿಬ್ಬರು ಕಾಂಗ್ರೆಸ್ BJP ಅಂತ ಜಗಳ ಆಡ್ಲತ್ತಾರ. ಈ ಜಗಳದಾಗ ಏನದಂದ್ರೆ ರೈತ ಏನದಂದ್ರೆ ಭಾಳಷ್ಟು ಪರೇಶಾನಾಗಬೇಕಾದ್ರೆ ಮೊದಲೇ ಏನದಂದ್ರೆ ಭಾಳಷ್ಟು ಪರೇಶಾನಾಗ್ಯಾನ. ಅದಕ್ಕೆ ಏನದಂದ್ರೆ ನಾವು ಏನದಂದ್ರೆ ಸರ್ಕಾರಕ್ಕೆ ಹೇಳತ್ತಿದ್ದೆವು, ಉಸ್ತುವಾರಿ ಮಂತ್ರಿಗೆ ಹೇಳತ್ತಿದ್ದೆವು, ಏನೇ ಮಾಡಿರಿ ಈ ಫ್ಯಾಕ್ಟ್ರಿ ನಾರಂಜ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು. ಮತ್ತೇನು ನಮ್ಮಲ್ಲಿ ಬರಪೀಡಿತ ರೈತರ ಏನು ಬೆಳೆ ನಾಶ ಆಗ್ಯದ, ಆ ಬೆಳೆ ನಾಶದ ಏನದಂದ್ರೆ ದುಡ್ಡು ಕೊಡಿಸ್ಬೇಕಂದು ನಾವು ಅವರಿಗೀಗ ಒಂದು 8 ದಿನದ ಗಡುವು ಕೊಟ್ಟಿದ್ದೆವು. 8 ದಿವಸ ಒಳಗಾಗಿ ಈ ಫ್ಯಾಕ್ಟ್ರಿದಾಗಲಿ
ರೈತರ ಸಮಸ್ಯೆ ಆಗಲಿ ಇವೇನಾದರೂ ಆಯ್ತಂದರೆ ನಾವು ಸುಮ್ಮನೆ ಕೊಡೋದು ಇಲ್ಲದ್ರೆ ಉಗ್ರವಾದ ಹೋರಾಟ ಮಾಡಬೇಕಂದು ನಮ್ಮ ರೈತ ಸಂಘ ವತಿಯಿಂದ ನಿರ್ಧಾರ ಆಗಿದೆ. ಭಾಳ ದೊಡ್ಡ ಪ್ರಮಾಣದಾಗ ಏನದಂದ್ರೆ ಮಳೆ ಸ್ಟಾರ್ಟ್ ಆಗ್ಯದ. ಸುಮಾರು 1.5 ತಿಂಗಳು 2 ತಿಂಗಳನ್ನೇ ಆಗ್ತಾ ಬಂದದ. ಖರೀಫ್ ಹಂಗಾಮಿಂದ ಎಲ್ಲ ಬೆಳೆಗಳು ನಾಶ ಆಗ್ಯಾವ. ಕೈಗೆ ಬಂದಂಥ ತುತ್ತು ಬಾಯಿಗೆ ಬರಲ್ನಾಗ ಆಗ್ಯದ. ಈಗ ಅದೇ ಚಿಂತಿದಾಗಿದ್ದೆವು. ಹೋದ 24ನೇ ತಾರೀಕು ದಿನ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದೆವು. ಪ್ರತಿ ಎಕರೆಗೆ 25,000 ರೂಪಾಯಿ ಬೆಳೆ ಹಾನಿ ಪರಿಹಾರ ಕೊಡಬೇಕು. ಬೆಳೆ ವಿಮೆ ಮಾಡಿದಂಥ ಎಲ್ಲ ರೈತರ ಖಾತೆಗೆ ಬೆಳೆ ವಿಮೆ ಪರಿಹಾರ ಒದಗಿಸಬೇಕು. ಮತ್ತೇನದ ಅಂದ್ರೆ ಈ ನಿರಂತರ ಮಳೆ ಬಿದ್ದಿನ ಸಲುವಾಗಿ ಖರೀಫು ಮತ್ತು ರಬ್ಬಿ ಎರಡೂ ಹಂಗಾಮಿಗೆ ಇದು ಧಕ್ಕೆ ಕುಂತದ. ಈಗ ಏನು ಬೆಳೆ ಸಾಲ ತಗೊಂಡಾನ ರೈತ ಅದು ತುಂಬಲ್ದಂಗೆ ಆಗ್ಯದ ಇವನಿಗೆ. ಅಂದ್ರೆ ತುಂಬದ ಈ ಸಾಮರ್ಥ್ಯ ಇವನ ಬಳಿ ಉಳಿದಿಲ್ಲ. ಅದರ ಕಡೆಯಿಂದ ಬೆಳೆ ಸಾಲ ಮನ್ನಾ ಮಾಡಬೇಕು ಇಂತ ಕೊಟ್ಟಿದ್ದೆವು. ಅದೇ ಏನಾರ ಸರ್ಕಾರ ವತಿಯಿಂದ ಏನಾರ ಏನದನ್ನು ಪಾಸಿಟಿವ್ ಬರ್ತದೆ ಅನ್ನೋ ಸಾಲ ಮನ್ನಾ ಇರ್ಬೋದು, ಬೆಳೆ ಹಾನಿ ಪರಿಹಾರದಾಗಲಿ ಬೆಳೆ ವಿಮೆ ಆಗಲಿ ಏನಾರ ಪಾಸಿಟಿವ್ ಏನಾರ ಬರ್ತದೆ ಅನ್ನೋ ಅಂತ ಕಸಿ ನಾವು ನಿರೀಕ್ಷೆದಾಗ ಇದ್ದಾಗ ಆ ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದಂಗೆ ಇದು ಏನದ ಅಂದ್ರೆ ಏನು ಅಲ್ಪ ಸ್ವಲ್ಪ ಜಮೀನ್ದಾಗ ನಮ್ಮ ಜಿಲ್ಲೆದಾಗ ಏನು ಕಬ್ಬು ಅದ, ಕಬ್ಬಿಂದ ಏನಾರ ರೂಪಾಯಿ ಐತವೇನೋ ಅಂತ ನಾವು ತಿಳ್ಕೊಂಡಿದ್ದೆವು. ಈಗ ನಮಗೇನು ಅಂಜಿಕೆ ಆಗ್ಲತ್ತದ ಅಂದ್ರೆ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಮೇಲೆ ಇಷ್ಟೇ ತಂದಿದ್ದಾರೆ. ಯಾರೇ ತರಲಿ ಅವರು, ಯಾಕಂದ್ರೆ ರಾಜಕೀಯ ಮಾಡ್ರಪ್ಪ ಅವ್ರು ನಿಮ್ಮದು ರಾಜಕೀಯದಾಗ ನಮ್ಮ ರೈತರಿಗೆ ಯಾಕೆ ಕೊಲ್ತೀರಿ? ಈಗ ಅಂತೂ ಖರೀಫ್ ಹಂಗಾಮಿಂದು ಉದ್ದು ಹೆಸರು ಎಲ್ಲ ಹೊಂಟೋಗ್ಯಾವ. ಕಬ್ಬಿಂದ ಏನಾರ ರೂಪಾಯಿ ಐತವೆ ಅಂತ ನಾವು ತಿಳ್ಕೊಂಡಿದ್ದೆವು. ನಮಗೇನು ಅನ್ನಿಸ್ಲತ್ತದ ಹಿಂಗೆ ಸ್ಟೇ ತಂದಿದ ಮೇಲೆ ಆಡಳಿತ ಮಂಡಳಿ ಇರಲ್ಲ ಅಂದ್ರೆ ನಡೆಸ್ಲಾಕಾಗಲ್ಲ ಅಂದ್ರೆ ನಮ್ಮ ಕಬ್ಬು ಹೋಗಲ್ದು ಕಾರ್ಖಾನೆಗೆ ಅಂತ ಕಸಿ ನಮಗೆ ಹಂಚಿಕೆ ಆಗ್ಲತ್ತದ. ಅದರ ಕಡೆಯಿಂದ ಏನದ ಅಂದ್ರೆ ಸರ್ಕಾರಕ್ಕೆ ನಾವು ಯಾಕೆ ಒತ್ತಾಯ ಮಾಡಬಾರ್ದು, ಏನಾರ ಮಾಡಿ ಬಗೆಹರಿಸ್ಬೇಕು ಇದು ಸಮಸ್ಯೆ. 1-2 ದಿನದಾಗ ಬಗೆಹರಿಸ್ಬೇಕು. ಇಲ್ಲ ಅಂದ್ರೆ ನಾವು ಏನದಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಕಸಿ ನಾವು ನಿರ್ಧಾರಕ್ಕೆ ಬಂದಿದ್ದೆವು. ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆ ನಡಿಬೇಕಿತ್ತು. ನಿನ್ನೆ ಸಾಯಂಕಾಲ ಸ್ಟೇ ಬಂದಿದೆ. ಅದಕ್ಕೆ ಉಚ್ಚ ನ್ಯಾಯಾಲಯದಿಂದ ಸ್ಟೇ ತಂದಿದ್ದಾರೆ. ಈಗ ಇನ್ನೊಂದು 8-10 ದಿವಸದಾಗ ಫ್ಯಾಕ್ಟ್ರಿ ಚಾಲೂ ಆಗೋ ಪೊಸಿಷನ್ದಾಗ ಅವ ಎಲ್ಲ ಫ್ಯಾಕ್ಟ್ರಿಗಳು. ಇಂಥ ಸಮಯದಲ್ಲಿ ಒಂದು ಎಲೆಕ್ಷನ್ ಮಾಡಿ ಆದಷ್ಟು ತೀವ್ರ ಏನಪ್ಪ ಅಂದ್ರೆ ಕಬ್ಬು ಸಾಕಾಣಿಕೆ ಮಾಡಿದ್ರೆ ರೈತರು ಏನಪ್ಪ ಅಂದ್ರೆ ತಮ್ಮ ಏನು ಉಳಿದಿದ್ದಂಥ ಕಬ್ಬದ ಅದು ಹಾಕ್ತಾರಂತ ಏನೋ ಆಸೆ ಇತ್ತು. ಅಂಥ ಟೈಮಿನಾಗ ಸ್ಟೇ ತಂದು ಇವತ್ತು ರೈತರಿಗೆ ಏನಪ್ಪ ಅಂದ್ರೆ ಭಾಳ ಪರೇಶಾನಿ ಮಾಡ್ಯಾರ. ಕಾರಣ ಈ ವರ್ಷ ಏನು ಅತಿವೃಷ್ಟಿಯಿಂದ ಸಂಪೂರ್ಣ ಬೆಳೆ ನಾಶ ಆಗ್ಯಾವ. ಉದ್ದು, ಹೆಸರು, ಸೋಯಾ, ಇವನ್ ತೊಗರಿ ಸಹಿತಕ್ಕೂ ಹೋಯ್ತಾವೆ, ಏನೂ ಇರೋಂಗಿಲ್ಲ. ಈಗ ಇದ್ದಿದ್ದೇನೆಂದರೆ ಕಬ್ಬೊಂದು. ಈಗ ಆ ಕಬ್ಬನ್ನು ಏನಪ್ಪ ಅಂದ್ರೆ ಎಲ್ಲಿ ಹಾಕಬೇಕು, ಅರ್ತಿಗಂತೂ ಹಾಕ್ಲಾ ಬರಲ್ಲ, ಅದು ಫ್ಯಾಕ್ಟ್ರಿಗೆ ಕೊಡಬೇಕಾಗ್ತದೆ. ಈಗ ಇದ್ದಂಥ ಒಂದು ಫ್ಯಾಕ್ಟ್ರಿ 3 ವರ್ಷ ಆಯಿತು, BSSಗೆ ಫ್ಯಾಕ್ಟ್ರಿ ಅದು ಕೂಡ ಬಂದಾಗಿದೆ. ಮತ್ತು ಈಗ ಸ್ಟೇ ಬಂತಂದ್ರೆ ನಡೆಸೋರು ಯಾರು, ಚಾಲೂ ಯಾರು ಮಾಡ್ತಾರೆ? ರೈತ ಏನಪ್ಪ ಅಂದ್ರೆ ಈಗ ಆಗಲೇ ಚಳಿ ಉರಿ ಶುರುವಾಗ್ಯಾವ ರೈತರಿಗೆ. ಯಾಕಂದರೆ ಅದು ಕಬ್ಬು ಇಡ್ಲಾಗೂ ಬರಲ್ಲ. ಆ ಒಂದು ಉದ್ದೇಶದಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಏನಪ್ಪ ಅಂದ್ರೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದು ಏನು ಮಾಡ್ತಾರಲ್ಲ, ರಾಜಕೀಯ ಮಾಡೋದು ಬೇಡ. ನಮಗೇನು ಮಾಡಬೇಕು, ಇನ್ನು ಟೈಮಿನಾಗ ಎಷ್ಟು ನಮ್ಗೆ 8 ದಿನದಾಗ 10 ದಿನದಾಗ ಅವರು ಫ್ಯಾಕ್ಟ್ರಿ ಚಾಲೂ ಆಗೋದಿತ್ತು ಆ ಪ್ರಕಾರ ಫ್ಯಾಕ್ಟ್ರಿ ಚಾಲೂ ಮಾಡ್ರಿ. ಅದು ಹ್ಯಾಂಗೆ ಮಾಡ್ತೀರಿ ನಮಗೂ ಇಲ್ಲ. ಅದಕ್ಕೆ ಒಂದು 8 ದಿವಸ ಗಡುವು ಕೊಟ್ಟು ಈ ಏನಾಗ್ಯದ ಅದಕ್ಕೆ ಹ್ಯಾಂಗೆ ಸುಧಾರಿಸ್ತಾರೆ ಅದಕ್ಕೆ ಸರ್ಕಾರಕ್ಕೆ ಬಿಟ್ಟಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬಿಟ್ಟಿದ್ದು. ಅದು ಒಂದು ವಾರದಾಗ ಏನಪ್ಪ ಅಂದ್ರೆ ಫ್ಯಾಕ್ಟ್ರಿದು ಸೆಟಲ್ಮೆಂಟ್ ಆಗಲಿಲ್ಲ ಅಂದ್ರೆ ಮತ್ತೆ ನಾವು ಹೋರಾಟ ಮಾಡಿ ಜಿಲ್ಲಾ ಆಡಳಿತ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಬೀದರ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಸಾಂಸ್ಕೃತಿಕ ಘಟಕದ ವತಿಯಿಂದ ಹಲವು ಕಾರ್ಯಕ್ರಮಗಳು ಜರುಗಿದವು. ಕಾಲೇಜಿನ ವಿವಿಧ ಘಟಕಗಳ ಉದ್ಘಾಟನೆ, ಶಿಕ್ಷಕರ ದಿನಾಚರಣೆ ಹಾಗೂ ಪ್ರಥಮ ವರ್ಷ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಪ್ರಾಂಶುಪಾಲರಾದ ಪ್ರೊಫೆಸರ್ ಮನೋಜ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೇಯಸ್ ಮಹೇಂದ್ರಕರ್ ಭಾಗವಹಿಸಿದ್ದರು. ಉದ್ಘಾಟಕರಾಗಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ MG ದೇಶಪಾಂಡೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು. ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಶಿವಕುಮಾರ್ ಉಪ್ಪೆ ಹಾಗೂ ಕಾಲೇಜಿನ ಡಾಕ್ಟರ್ ಶ್ರೀಕಾಂತ್ ಪಾಟೀಲ್, ಡಾಕ್ಟರ್ ವಿದ್ಯಾ ಪಾಟೀಲ್ ಅವರು ವೇದಿಕೆಯನ್ನು ಅಲಂಕರಿಸಿದರು. ಸಂಯೋಜಕರಾದ ಡಾಕ್ಟರ್ ಮನೋಹರ್ ಜಿ ಮೇತ್ರೆ ಅವರು ಪ್ರಾಸ್ತಾವಿಕ ಭಾಷಣ ನೀಡಿದ್ದರು. ಉದ್ಘಾಟನಾ ಭಾಷಣವನ್ನು ಪ್ರೊಫೆಸರ್ MG ದೇಶಪಾಂಡೆ ಅವರು ನಡೆಸಿಕೊಟ್ಟರೆ, ಮುಖ್ಯ ಅತಿಥಿ ಡಾಕ್ಟರ್ ಶ್ರೇಯಸ್ ಮಹೇಂದ್ರಕರ್ ಅವರು ಮಹಿಳೆಯರ ಆರೋಗ್ಯದ ಕುರಿತು ಪ್ರೇರಣಾದಾಯಕ ಸಲಹೆಗಳನ್ನು ನೀಡಿದರು. ಕಾರ್ಯಕ್ರಮವನ್ನು ಇತಿಹಾಸ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ವಿಜಯಲಕ್ಷ್ಮಿ ಬಿರಾದರ್ ನಿರೂಪಿಸಿದರು. ವಂದನಾರ್ಪಣೆಯನ್ನು ದೈಹಿಕ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ರವಿನಾಯಕ್ ನೆರವೇರಿಸಿದರು.
ಮಧ್ಯಾಹ್ನದ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದರು. ಈ ಸಂದರ್ಭದಲ್ಲಿ ಕಾಲೇಜಿನ ಡಾಕ್ಟರ್ ರಾಜ್ಕುಮಾರ್ ಹೊಸದೊಡ್ಡಿ ಅವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ, ಪ್ರೊಫೆಸರ್ ಪಾರ್ವತಿ ವಿ ಮೇತ್ರಿ ಅವರಿಗೆ ಉತ್ತಮ ಗ್ರಂಥಪಾಲಕ ಪ್ರಶಸ್ತಿ ಹಾಗೂ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ಜರೆಪ್ಪ ಹಜ್ನಾಳ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲ ಬೋಧಕ ಬೋಧಕೇತರ ಹಾಗೂ ಅತಿಥಿ ಉಪನ್ಯಾಸಕರು ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ಸು ತಂದುಕೊಟ್ಟರು. स्वागतं शुभ स्वागतं हित स्वागत देता मार्गदर्शन हे अपेक्षा स्नेह बंधन शक्ति देता मार्गदर्शन हे धन्यतं निर्धन्यतं स्वागतं शुभ स्वागतं हित स्वागतं स्वागतं शुभ स्वागतं हित स्वागतं हम सदा कर्तव्य बल ಇನ್ನು ನಮ್ಮ ಕಾಲೇಜಿನ IQAC ಕೋಆರ್ಡಿನೇಟರ್ ಆದ ಡಾಕ್ಟರ್ ಭೀಮ್ಶಾ ಸರ್ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ಮನವಿ. ಭಾರತೀಯ ಸಂಸ್ಕೃತಿಯಲ್ಲಿ ಭರತನಾಟ್ಯಕ್ಕೆ ತನ್ನದೇ ಆದ ಒಂದು ಸ್ಥಾನ ಇದೆ. ದೇವರನ್ನು ನೃತ್ಯದ ಮೂಲಕ ಸೇವೆ ಸಲ್ಲಿಸುವುದಕ್ಕೆ ಆರಂಭವಾದಂತಹ ನಮ್ಮ ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬವನ್ನು ನಾವು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ. ಮಳೆ ಇದ್ದುದರಿಂದ ನಮ್ಮ ವಿದ್ಯಾರ್ಥಿನಿಯರು ಬಹಳ ಗ್ರ್ಯಾಂಡಾಗಿ ಸೆಲೆಬ್ರೇಟ್. ಭಾರತದ ಕೀರ್ತಿಯನ್ನು ವಿದೇಶಗಳಿಗೂ ಹಬ್ಬಿಸಿದಂತಹ ಮೇರು ವ್ಯಕ್ತಿತ್ವ ಡಾಕ್ಟರ್ ರಾಧಾಕೃಷ್ಣನ್ ಅವರದು. ಈ ದೀಪವು ದೇದೀಪ್ಯಮಾನವಾಗಿ ಪ್ರಜ್ವಲಿಸುತ್ತಿದೆಯೋ ಹಾಗೆಯೇ ನಮ್ಮ ಕಾಲೇಜು ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತಹ ಚಪ್ಪಾಳೆ ವಿದ್ಯಾರ್ಥಿನಿಯರು ಜೋರಾದ ಚಪ್ಪಾಳೆ ಬರಬೇಕು, ಜೋರಾದ ಚಪ್ಪಾಳೆ ಬರಬೇಕು. ಇದೆ, NSS ಇದೆ, ಕಲ್ಚರಲ್ ಇದೆ, ಜೊತೆಗೆ ಏನಪ್ಪ ಅಂದರೆ ಆ ಒಂದು ಪ್ಲೇಸ್ಮೆಂಟ್ ಸೆಲ್ ಅಂತಿದೆ, IQAC ಇದೆ, ಸ್ಪೋರ್ಟ್ಸ್ ಇದೆ, ಅಂದರೆ ಬೇರೆ ಬೇರೆ ವಿವಿಧ ಘಟಕಗಳಿವೆ. ಇವೆಲ್ಲ ಘಟಕಗಳ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಮಕ್ಕಳು ಕಲಿಕೆ ಜೊತೆಗೆ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಅಂದರೆ ಕಲಿಕೇತ ಚಟುವಟಿಕೆಯಲ್ಲಿ ಮಕ್ಕಳು ಭಾಗವಹಿಸಬೇಕಂತಕ್ಕಂಥ ಉದ್ದೇಶದಿಂದ ಆ ಸರ್ಕಾರ ಆ ಎಲ್ಲ ಒಂದು ಯೂನಿಟನ್ನು ನಾವು ಸ್ಥಾಪನೆ ಮಾಡಲಿಕ್ಕೆ ನಮಗೆ ಹೇಳಿದೆ. ಹಾಗಾಗಿ ಅವು ಎಲ್ಲ ಯೂನಿಟ್ಗಳೇನಪ್ಪ ಅಂದರೆ ಆ ಘಟಕಗಳು ಪ್ರತಿ ವರ್ಷ ಮಕ್ಕಳ ಒಂದು ಕಲಿಕೆ ಜೊತೆಗೆ ಆ ಕಲಿಕೇತರ ಅಭಿವೃದ್ಧಿಯಲ್ಲಿ ಅವ್ರನ್ನ ಬೆಳೆಸಲಿಕ್ಕೆ ಅವೆಲ್ಲವೂ ಘಟಕಗಳು ಕಾರ್ಯ ಮಾಡ್ತವೆ. ಈಗಾಗಲೇ ನಾವು ಸ್ವಾಗತ ನೋಡಿದ್ದೀವಿ. ಎಲ್ಲ ಘಟಕಗಳ ಪದಾಧಿಕಾರಿಗಳು ತುಂಬ ಆಕ್ಟಿವ್ ಆಗಿ ಆ ಒಂದು ಚಟುವಟಿಕೆಯಲ್ಲಿ ತಮ್ಮಂತ ತೊಡಗಿಸ್ಕೊಂಡಿದ್ದಾರೆ ಹಾಗೂ ವಿದ್ಯಾರ್ಥಿಗಳು ಕೂಡ ತೊಡಗಿಸ್ಕೊಳ್ಳಿಸಲಿಕ್ಕೆ ಅವರು ಪ್ರೇರಿಸ್ತಾ ಇದ್ದಾರೆ. ಹಾಗಾಗಿ ಆ ಘಟಕಗಳ ಒಂದು ಉದ್ಘಾಟನೆ ಕೂಡ ಇವತ್ತು ನಾವು ಇಟ್ಕೊಂಡಿದ್ದೇವೆ.
ಜೊತೆಗೆ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಒಂದು ಪ್ರಥಮ ವರ್ಷ ವಿದ್ಯಾರ್ಥಿನಿಯರಿಗೆ ಸ್ವಾಗತ. ಈ ಸ್ವಾಗತ ಮತ್ತು ಬೀಳ್ಕೊಡುಗೆ ಇವು ಒಂದು ನಮ್ಮ ದೇಶ ಸಂಸ್ಕೃತಿ ಇದೆ. ಹೊಸದಾಗಿ ಬರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ನಾವು ಸ್ವಾಗತ ಮಾಡ್ತಕ್ಕಂಥದ್ದು ನಾವಲ್ಲ, ಬದಲಾಗಿ ಮಕ್ಕಳೇ ಮಾಡ್ತಾರೆ. ಹಿರಿಯ ವಿದ್ಯಾರ್ಥಿನಿಯರು ಕಿರಿಯ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಮಾಡ್ತಾರೆ. ಜೊತೆಗೆ ಬೀಳ್ಕೊಡುವಾಗ ಆ ಕಿರಿಯ ವಿದ್ಯಾರ್ಥಿನಿಯರು ಹಿರಿಯ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಮಾಡ್ತಾರೆ. ಇದು ನಮ್ಮ ಒಂದು ಕಾಲೇಜ್ ಇರ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಹಾಗಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆದರೆ ಈಗ ನಾಳೆ ಬಂದಾಗ ಅದು ಇರುವುದೇ ಇಲ್ಲಲ್ಲ ಅಂತ ಅನಿಸಿದಾಗ ಯಾಕೋ ಒಂದು ಥೋಡೆ ನೋವಾಗ್ತದೆ. ಆದರೂ ಕೂಡ ಒಂದಿಲ್ಲ ಒಂದು ದಿವಸ ಪ್ರತಿಯೊಂದು ಹಳೆಯದು ಹಿಂದಕ್ಕೆ ಹೋಗಲೇಬೇಕಾಗ್ತದೆ, ಮರೆ ಮಾಚಲೇಬೇಕಾಗ್ತದೆ, ಕಣ್ಮರೆ ಆಗಲೇಬೇಕಾಗ್ತದೆ. ಅದಕ್ಕೂ ಕೂಡ ಪಾಳಿ ಬಂದಿದೆ. 45 ವರ್ಷಗಳ ಹಿಂದೆ ನಾವು ಅಲ್ಲಿ ಓದಿದ್ದೀವಿ. ಈಗ ಅದು ಇರುವ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಒಳ್ಳೆಯ ಬಿಲ್ಡಿಂಗ್ ತಯಾರಾಗ್ತಾ ಇದೆ. ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಅದು ತುಂಬ ಸಹಾಯಕವಾಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನು ಯಾಕಂತಂದರೆ ಭಾಷಣ ಮಾಡೋದು, ಪಾಠ ಮಾಡೋದು ಎಲ್ಲ ತಪ್ಪಿ ಹೋಗಿದೆ. 7 ವರ್ಷ ಆಯಿತು ರಿಟೈರ್ ಆಗಿದ್ದೀನಿ, ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಈಗ ಮಹಾರಥಿಗಳೆಲ್ಲ ಇಲ್ಲಿ ಭಾಷಣಕಾರರಾದಾರ, ಅವ್ರ ಎದುರು ನಾನು ಭಾಷಣ ಏನು ನಡೆಯುವುದಿಲ್ಲ ಅಂತ ನನಗೆ ಗೊತ್ತಿದೆ. ಅದಕ್ಕೆ ಹೆಚ್ಚಿಗೇನು ಹೇಳಲು ಬಯಸುವುದಿಲ್ಲ. ಏನಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ಆದಷ್ಟು ನಿಮ್ಮಲ್ಲೇ ಸ್ಪರ್ಧಾ ಭಾವನೆ ಇದ್ದು ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳ್ರಿ ಮತ್ತು ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಬರ್ರಿ. ಕೇವಲ ನಮ್ಮ ಕಾಲೇಜಿಗೆ ಫಸ್ಟ್ ಬರುವುದಷ್ಟೇ ಅಲ್ಲ, ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಬಂದು ನನಗೆ ಇನ್ನಷ್ಟು ಸಂತೋಷ ಆಗ್ತದೆ. ಒಂದು ವೇಳೆ ಮುಂದಿನ ವರ್ಷದಿಂದ ಯಾರಾದರೂ ಸರ್ ವಿಶ್ವವಿದ್ಯಾಲಯದಲ್ಲಿ ರ್ಯಾಂಕ್ ಯಾವುದೇ ಕೋರ್ಸ್ನವರಾಗಲಿ ಬಂದಿದ್ರೆ ಅವರಿಗೆ ಡಬಲ್ 5ಕ್ಕೆ ಬದಲಾಗಿ 10,000 ರೂಪಾಯಿಗಳನ್ನು ಕೊಡುತ್ತೇನೆ. ಅವರು BCom ಇರಲಿ, BA ಇರಲಿ ಅಥವಾ BSc ಇರಲಿ ಅಥವಾ 3 ಕ್ಲಾಸ್ವರೆಗೆ ಬಂದರೂ ಕೂಡ 5 ಬದಲಾಗಿ 10,000 ರೂಪಾಯಿಗಳನ್ನು ಕೊಡ್ತೇನೆ ಅಂತ ನಾನು ಈ ಮೂಲಕ ಘೋಷಿಸ್ತೇನೆ. ನಗರದ ಓಲ್ಡ್ ಸಿಟಿಯಲ್ಲಿರುವ ಭೀಮನಗರದ ಜೈ ಜಗದಂಬಾ ಭವಾನಿ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ನವರಾತ್ರಿ ಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳು ಭಕ್ತಿ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಜರುಗಿದವು. ನವರಾತ್ರಿ ಹಬ್ಬದ ಇಂದಿನ ದಿವಸ ತಾಯಿ ಭವಾನಿ ಮಾತೆಗೆ ಪುಷ್ಪಾರ್ಚನೆ ಕಾರ್ಯಕ್ರಮ ಬಹಳ ಶ್ರದ್ಧೆಯಿಂದ ಮಹಿಳೆಯರು ನೆರವೇರಿಸಿದ್ದರು. 4 ದಿನಗಳ ಕಾಲ ಸುಮಾರು 200ಕ್ಕೂ ಹೆಚ್ಚು ದಂಪತಿಗಳಿಂದ ಹೋಮ ಹವನ ಕಾರ್ಯಕ್ರಮ ಲೋಕ ಕಲ್ಯಾಣಕ್ಕಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಶಾಂತ್ ಚಂದ್ರ ಹೇಳಿದ್ದರು. ಭವಾನಿ ಮಂದಿರಕ್ಕೆ ಪ್ರತಿಯೊಬ್ಬರು ಆಗಮಿಸಿ ದರ್ಶನ ಪಡೆದರು. ಬೇಡಿದ ವರವನ್ನ ನೀಡುವ ತಾಯಿಯಾಗಿದ್ದಾಳೆ. ಹಲವಾರು ವರ್ಷಗಳಿಂದ ಇಲ್ಲಿ ಅರ್ಥಪೂರ್ಣವಾಗಿ ಮಂದಿರದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿದ್ದಾರೆ. ಇಂದು ಕೂಡ ಪುಷ್ಪಾರ್ಚನೆ ಮತ್ತು ಹೋಮ ಹವನ ಕಾರ್ಯಕ್ರಮ ಭಕ್ತಿಯಿಂದ ಜರುಗಿದೆ ಎಂದು ತಿಳಿಸಿದ್ದರು. ಪ್ರಶಾಂತ್ ಚಂದ್ರೆ ಮಾತನಾಡುತ್ತಾ 9 ದಿವಸಗಳ ಕಾಲ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು ಅಂದರೆ ಪುಷ್ಪಾರ್ಚನೆ, ಕುಂಕುಮಾರ್ಚನೆ, ಲಲಿತ ಪಾರಾಯಣ, ಮಹಾಮಂಗಳಾರತಿ, ಸೂಕ್ತ ಹೋಮ ಹವನ, ನವಚಂಡಿ ಹವನ, ಆಯುಧ ಪೂಜೆ ಕಾರ್ಯಕ್ರಮಗಳು ಜರುಗುತ್ತವೆ. ಭಕ್ತಾದಿಗಳು ಮಂದಿರಕ್ಕೆ ಆಗಮಿಸಿ ದೇವಿ ದರ್ಶನ ಪಡೆದು ಪುನೀತರಾಗಬೇಕೆಂದು ತಿಳಿಸಿದ್ದರು. ಇದೇ ವೇಳೆ ಮಂದಿರದ ಅಧ್ಯಕ್ಷರಾದ ಪ್ರಶಾಂತ್ ಚಂದ್ರೆ, ಪ್ರಮುಖರಾದ ಪ್ರಭಾಕರ್ ಗುರೂಜಿ, ಸಂಜೀವ್ ಶೇಂದ್ರೆ, ಶಶಿಕಲಾ ಶೇಂದ್ರೆ, ಅರುಣ್ ಕುಮಾರ್ ಡಗ್ಗೆ ಸೇರಿದಂತೆ ಮಂದಿರದ ಪದಾಧಿಕಾರಿಗಳು, ಭಕ್ತಾದಿಗಳು, ತಾಯಂದಿರು ಉಪಸ್ಥಿತರಿದ್ದರು. मामा जरा सामने आके बेटा ऐसा नहीं ऐसा करो, ये बहुत बड़ी बात है। सर इस मंदिर का इतना बड़ा कार्यक्रम करने के लिए समाज के सभी लोग मिलजुल कर है। जिस समाज में संगठन है वो समाज कभी भी पीछे नहीं रह सकता। इसका एक ताज़ा उदाहरण है
एक छोटे से मंदिर से शुरू होकर आज एक भव्य मंदिर का रूप लिया है। इसके लिए मैं सोपुर समाज के सभी लोगों को हार्दिक हार्दिक बधाई देता हूँ। धन्यवाद। हमारे रिटायर्ड एग्जीक्यूटिव इंजीनियर उमरगा से मैं उनसे निवेदन करता हूँ, कृपया श्री सुनील घोड़के जी नाम रख दिया, हमारे लाड का नाम है, लाडला नाम है, एक बार उनके लिए जोरदार ताली। बहुत श्रद्धा भाव भक्ति हमारे डीसी मेंबर भी है और हमारे हर कुछ कार्यक्रम में हमको मार्गदर्शन वगैरह देते हुए हमारे साथ सवा कुंटल का चना का अलंकार किया गया है। सभी भक्तों से विनती है अपने आसपास के लोगों को सूचित करें, अपने परिवार अपने मित्रों सहित जो है आकर दर्शन कीजिए। ये अलंकार 1 तारीख तक रात्रि तक रहेगा। 2 तारीख को अभिषेक के दिन अलंकार निकाल दिया जाएगा। ऐसा अद्भुत दृश्य आपको फिर दोबारा देखने को नहीं मिलेगा। हमारे जगदम्बा भवानी मंदिर का अब तक का सबसे कठिन भरा अलंकार है। इसमें बहुत मेहनत लगी है। 2 महीने का हमारा अलंकार का प्रिपरेशन रहा है। इसलिए बिदर जनता, बिदर के आसपास 200 किलोमीटर के सभी माता के भक्तों से विनती है आके दर्शन कीजिए। हमारा आज से श्री सूक्त यज्ञ का कार्यक्रम
प्रारंभ हुआ है। पिछले हम 14 साल से जो है यज्ञ करते आ रहे हैं, यह हमारा 14वां साल है और इस साल पंचमी, षष्ठमी, सप्तमी यानी कि 27, 28, 29 ये 3 दिन में लगभग 225 जोड़ी बैठने जैसा हमारा आयोजन है। आज लगभग 45 जोड़ी का जो है यज्ञ संपन्न हुआ है। कल हमारे महेंद्र सिंह धोनी जैसे शतक मारते हैं, सेंचुरी मारते हैं। कल पहली बार इस मंदिर में भव्य परांगण में कल 100 के ऊपर जोड़ी बैठेंगे और माता से विशेष प्रार्थना है, एक दिन नहीं हर साल 3 दिन जो है सेंचुरी पार हो और 300 से ज़्यादा जो है हर इस नवरात्र उत्सव में श्री सूक्त यज्ञ से भक्तगण जुड़े। और यहाँ पर आज 2-3 लोगों का हमें सुनने को भी मिला है, पिछले साल हम यज्ञ करें, उनका जो भी मनोकामना था वो पूर्ण हो रहा है। माता का शक्ति, माता का भक्ति उनके साथ चल रहा है, ये लोगों का अभिप्राय रहा है। और अष्टमी के दिन नवचंडी यज्ञ का आयोजन मंदिर में है। लगभग 2-2:30 बजे से यहाँ पर जो है यज्ञ का आयोजन होगा। शाम 5:30 से 6 बजे हमारा यज्ञ का जो है पूर्ण आहुति होकर नवचंडी यज्ञ का आरती, महामंगल आरती होकर यहाँ पर लगभग 1000 लोगों का प्रसाद का आयोजन है। 30 तारीख को ही अपना कन्याकुमारी का पूजा कार्यक्रम रहेगा। नवमी के दिन 1 तारीख को जो है यहाँ पर दीपोत्सवम कार्यक्रम और हमारा कुमारी का पूजा का भी जो है कार्यक्रम होगा। साथ में ललिता पारायण जो है हर दिन महिलाएं कर रही हैं। 2 तारीख को माता का सुबह अभिषेक होकर अलंकार वगैरह पूरा निकाला जाएगा और दशमी शिलंगन का बन्नी पूजा का जो है हम यहाँ पर जो है पूजा वगैरह करेंगे। और उसी समय पर हमारे इतिहास के किले की देवी वड़कोटी देवी माता का जो है शोभा यात्रा हमारे मंदिर के पास आएगा और शोभा यात्रा का माता का जो है हम ओटी भरण का कार्यक्रम करते हैं, माता को पूजन करते हैं और पूजन करके आगे माता बिदर भ्रमण के लिए प्रस्थान करेंगी। उसके बाद हमारा यहाँ पर दशहरे का कार्यक्रम उत्सव शुरू होगा। जिस तरह नवरात्र उत्सव का आयोजन है उसी तरह हमारा नवरात्र का समापन का आयोजन रहेगा। 11 अक्टूबर 2025 को पूर्णिमा का प्रथम शनिवार को यहाँ पर मंदिर परांगण में गोंदल का कार्यक्रम रहेगा। उस दिन माता का इष्ट भोग पूरन पोली का प्रसाद आयोजित करके यहाँ पर जो है माता को भोग लगाया जाएगा और लगभग 2,500 से 3,000 पूरन पोली का व्यवस्था करके हम लगभग 2,500 से 3,000 पूरन पोली में जो है लगभग 1,500 भक्तों का जो है यहाँ पर आवागमन होगा। और सभी माता के भक्तों से विनती है, जिस तरह आप नवरात्र के पूरे 9 दिन 10 दिन हमारे साथ जुड़े हैं, वैसे ही नवरात्र उत्सव समाप्ति में पूरन पोली का प्रसाद भी ग्रहण कर माता का आशीर्वाद प्राप्त करें और सुबह तक गोंदल में जो है यहाँ पर उपस्थित रहें। ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಜಿಲ್ಲಾ ಘಟಕ ಬೀದರ್ ವತಿಯಿಂದ ರಾಜ್ಯ ಸರ್ಕಾರದ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹಾಗೂ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ರವರಿಗೆ ಮನವಿ ಸಲ್ಲಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬೀದರ್ ನಗರದ ಮುಖ್ಯ ರಸ್ತೆಯಲ್ಲಿಯೂ ಪ್ರತಿಯೊಂದು ಓಣಿಗಳಲ್ಲಿಯೂ ಭಾರೀ ಮಳೆಯಿಂದ ನೀರು ನಿಂತು ಸಾರ್ವಜನಿಕರಿಗೆ ಮನೆಗೆ ಹೋಗಲು ಬರಲು ತೊಂದರೆ ಉಂಟಾಗಿದೆ. ಕೆಲವೆಡೆ 3-4 ಫೀಟ್ ಆಳದ ನೀರು ರಸ್ತೆಗಳಲ್ಲಿ ನಿಂತಿದ್ದು ಶಾಲಾ ಮಕ್ಕಳು ಮತ್ತು ನಾಗರಿಕರು ಕಷ್ಟಪಟ್ಟು ಸಂಚಾರ ಮಾಡುತ್ತಿದ್ದಾರೆ. ಸಂಸ್ಥೆಯ ಜಿಲ್ಲಾಧ್ಯಕ್ಷ ಭರತ್ ಕಾಂಬ್ಳೆ ಅವರು ನಗರದ ಚರಂಡಿಗಳು ಮುಚ್ಚಿ ಹೋಗಿವೆ, ರಸ್ತೆ ಗುಣಮಟ್ಟ ತುಂಬಾ ಕಳಪೆ ಆಗಿದೆ, ಆದಷ್ಟು ಬೇಗನೆ ಚರಂಡಿ ವ್ಯವಸ್ಥೆ ಹಾಗೂ ಡಾಂಬರೀಕರಣ ಕಾಮಗಾರಿ ಕೈಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸಚಿವರು ತಕ್ಷಣವೇ ಸೂಚನೆ ನೀಡಬೇಕೆಂದು ಆಗ್ರಹಿಸಿದ್ದರು. ಅವರು ಎಚ್ಚರಿಕೆ ನೀಡುತ್ತಾ ಒಂದು ವೇಳೆ ಈ ಸಮಸ್ಯೆ ಪರಿಹಾರವಾಗದಿದ್ದರೆ ಬೀದರ್ನಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ.
ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.